ಈ ಒಂದು ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ವಿಬಿಜಿ ರಾಮ್ಜಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಅನ್ನು ವಿರೋಧ ಮಾಡಿ ಒಂದು ಪ್ರಸ್ತಾವ ತಂದಿದ್ದಾರೆ. ಅದಕ್ಕೆ ಬೆಂಬಲಿಸ್ತಾ ಅಧ್ಯಕ್ಷರೇ ಮೋದಿ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ಬಹುಶಃ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ 2005ರಲ್ಲಿ ಏನು ಮನಮೋಹನ್ ಸಿಂಗ್ ಅವರು UPA ಸರ್ಕಾರದಲ್ಲಿ ಜಾರಿಗೊಳಿಸಿದಂತಹ ಮನರೇಗಾ ಯೋಜನೆಯನ್ನ ಬುಡಮೇಲು ಮಾಡಿ UBG ರಾಮ್ಜಿ ಕಾಯ್ದೆಯನ್ನು ಬದಲಾಯಿಸಿ ಹೊರಟಿದ್ದಾರೆ. ಇದು ಮೊದಲನೇದಾಗಿ ಭಾರತ ದೇಶದ ಬಡವರ ಕಗ್ಗೊಲೆಯನ್ನು ಮಾಡಿರ್ತಕ್ಕಂಥದ್ದು ಈ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಧ್ಯಕ್ಷರೇ ಕಳೆದ 20 ವರ್ಷಗಳಿಂದ ಕೂಡ ಈ ದೇಶದ ಬಡ ಜನರು, ಕೂಲಿ ಕಾರ್ಮಿಕರು, ರೈತ ಮಹಿಳೆಯರು ಪ್ರತಿಯೊಬ್ಬರೂ ಕೂಡ ಈ ಮನ್ರೇಗಾ ಯೋಜನೆಯನ್ನು ಆಧಾರವಾಗಿ ಇಟ್ಕೊಂಡು ಗ್ರಾಮಾಂತರ ಭಾಗದಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದವರು ಎಲ್ಲ ಜನ ಕೂಡ ಈ ಮನ್ರೇಗಾ ಯೋಜನೆಯಡಿ ಇವತ್ತು ಜೀವನವನ್ನು ಈ ಭಾರತ ದೇಶದಲ್ಲಿ 20 ವರ್ಷಗಳಿಂದ ಯಾರ ಮೇಲೂ ಕೂಡ ಅವಲಂಬನವಾಗದೆ ಬದುಕಿ ನಡೆಸಿದ್ದಾರೆ ಅಧ್ಯಕ್ಷರೇ. ಆದರೆ ಅದೇನೋ ಗೊತ್ತಿಲ್ಲ ಇವರಿಗೆ, ಈ ಬಿಜೆಪಿಯವರು ಸ್ವಂತವಾಗಿ ಏನೂ ಮಾಡ್ಲಿಕ್ಕೆ ಬರಲ್ಲ. ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿತ್ತೋ ಅದಕ್ಕೆ ಹೆಸರುಗಳನ್ನು ಬದಲಾಯಿಸ್ತಾ ಹೋಗೋದು. ಇವರು ಎಲ್ಲ ವಿಚಾರಗಳಲ್ಲೂ ಕೂಡ ತಮ್ಮ ಸ್ವಾರ್ಥವನ್ನು ಇಟ್ಕೊಂಡು ಈ ಯೋಜನೆಯನ್ನ ಬದಲಾವಣೆ ಮಾಡಿದ್ದಾರೆ ಅಧ್ಯಕ್ಷರೇ. ಮೊದಲಿಗೆ ಇವತ್ತೇನು ಮನ್ರೇಗಾ ಕಾಯ್ದೆ ಅಡಿಯಲ್ಲಿ ಜೀವನ ಮಾಡ್ತಾ ಇದ್ರು ಬಡವರು, ರೈತರು, ಕೂಲಿ ಕಾರ್ಮಿಕರು, ಅವರ ಬದುಕಿಗೆ ಮಣಜಾಸನವನ್ನು ಬರೆದಿರ್ತಕ್ಕಂಥದ್ದು ಜಿ ರಾಮ್ಜಿ ಯೋಜನೆ. ಅಧ್ಯಕ್ಷರೇ ಈ ಮೋದಿ ಸರ್ಕಾರ ಡಿಸೆಂಬರ್ 17ರಂದು 8 ಗಂಟೆಗಳ ಚರ್ಚೆ ಮಾಡಿ ಆ ಮೂಲಕ ಸದನವನ್ನು ಬುಲ್ಡೋಜ್ ಮಾಡಿ ಡಿಸೆಂಬರ್ 18ರಂದು ಈ ಮನೆಹಾಳು ಕಾಯ್ದೆಯನ್ನು ತಂದು ಪಾಸ್ ಮಾಡಿಕೊಂಡ್ರು ಅಧ್ಯಕ್ಷರೇ. ಈ ಮೂಲಕ ದೇಶದ 12.16 ಕೋಟಿ ಕಾರ್ಮಿಕರನ್ನ, ಅದರಲ್ಲೂ ಕೂಡ 53.61% ಸಿಗಲಿದ್ದ 66.22 ಕೋಟಿ ಮಹಿಳೆಯರ ಬದುಕನ್ನ ಹಾಗೂ 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ಪಂಗಡದವರ ಜೀವನಕ್ಕೆ ಕೊಳ್ಳಿಡೋ ಕಾಯ್ದಿದ್ದು ಈ ಒಂದು ಬಿಜೆಪಿ ಸರ್ಕಾರ. ಅಧ್ಯಕ್ಷರೇ ಇವತ್ತು ಕರ್ನಾಟಕದಲ್ಲಿ 2020-26ನೇ ಸಾಲಿನಲ್ಲಿ ಉತ್ತಮ ಮಳೆಯಾದ ಸಂದರ್ಭದಲ್ಲಿ 71-18 ಲಕ್ಷ ಆಕ್ಟಿವ್ ನರೇಗಾ ಕೂಲಿ ಕಾರ್ಮಿಕರಿದ್ದರು. ಅದರಲ್ಲಿ 36.75 ಲಕ್ಷ 60% ಮಹಿಳೆಯರು ಇವತ್ತು ಈ ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡು ಗ್ರಾಮಗಳಲ್ಲಿ ತಮ್ಮ ಬದುಕನ್ನು ನಡೆಸ್ತಾರೆ ಅಧ್ಯಕ್ಷರೇ. ಜನರು ನೆಮ್ಮದಿಯಿಂದ ಬದುಕ್ತಾ ಇದ್ರು, ಮಹಾತ್ಮ ಗಾಂಧಿನ ಸ್ಮರಿಸ್ತಾ ಇದ್ರು. ಅವರು ಸ್ವಾತಂತ್ರ್ಯ ತಂದು ಕೊಟ್ಟಾಗ ಏನು ಅವರಿಗೆ ಗೌರವ ಕೊಟ್ಟಿದ್ರು, ಅದೇ ಗೌರವವನ್ನು ಹಿಡ್ಕೊಂಡು ಮಹಾತ್ಮ ಗಾಂಧಿಯನ್ನು ಅವರು ಸ್ಮರಿಸ್ತಾ ಗ್ರಾಮಾಂತರ ಭಾಗದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಇವತ್ತು ನೋಡಿ 2014 ಬಂದಂತ ಮೋದಿ ಸರ್ಕಾರ ಕೇವಲ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಇವತ್ತು ಹಾಳು ಮಾಡಿ ಇವರ ಸ್ವಾರ್ಥಕ್ಕೋಸ್ಕರ ಈ ದೇಶದ ಬಡವರನ್ನ ಇನ್ನೂ ಬಡವರನ್ನ ಮಾಡೋದಕ್ಕೋಸ್ಕರ ಈ ದೇಶದನ್ನ ಒಬ್ಬ ಶ್ರೀಮಂತನ ಕೈಯಲ್ಲಿ ಕೊಟ್ಟು ಈ ದೇಶವನ್ನು ನಾಶ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರೇ ಈ ಬಿಜೆಪಿಯವರು, ಮೋದಿ ಸರ್ಕಾರ. ಅಧ್ಯಕ್ಷರೇ ಈ ದೇಶದಲ್ಲಿ ಕಾರ್ಪೊರೇಟ್ ಕಂಪನಿಗಳು ಇವತ್ತು ಈ ದೇಶವನ್ನು ಆಳುವಂತ ಕೆಲಸವನ್ನು ಮಾಡ್ತಾರೆ ಅಧ್ಯಕ್ಷರೇ. ಉದಾಹರಣೆ ನೋಡಬಹುದು, ಹಿಂದೆ ಸುಮಾರು 10,000 ಎಕರೆಯನ್ನ ಅದಾನಿ ಅಂತ ಕಂಪನಿಗೆ ₹1 ಎಕರೆ ಅಂತ ಕೊಡ್ತಾರೆ ಅಧ್ಯಕ್ಷರೇ. ಇವರು ಏನು ಅದಾನಿ ಬಡವರ ಕೂಲಿ ಮಾಡ್ತಾ ಇದ್ದಾರ? ಜಮೀನು ಕೊಡೋ ಶಕ್ತಿ ಇಲ್ವಾ ಅವ್ರಿಗೆ? ಹಾಗಾಗಿ ಅಧ್ಯಕ್ಷರೇ ಇವರ ದೃಷ್ಟಿ ಹೇಗಿದೆ ಅಂದ್ರೆ ಸಾಹುಕಾರ ಮಾಡೋದು, ಬಡವರ ಮಟ್ಟಕ್ಕೆ ತುಳಿಯೋದು ಅಧ್ಯಕ್ಷರೇ ಇವ್ರದ್ದು.
ಅಧ್ಯಕ್ಷರೇ, ಇವತ್ತು ಈ ಮೋದಿ ಸರ್ಕಾರ 30ಕ್ಕೂ ಹೆಚ್ಚು ಕಾಂಗ್ರೆಸ್ ಯೋಜನೆಗಳನ್ನು ಬದಲಾಯಿಸಿ ಇವತ್ತು ಅದಕ್ಕೆ ಹೆಸರನ್ನು ಬದಲಾವಣೆ ಮಾಡಿ ಚಲಾವಣೆ ಬಿಟ್ಟರೆ ಇನ್ನೇನು ಸಾಧನೆ ಇಲ್ಲ ಅಧ್ಯಕ್ಷರೇ ಇವ್ರದ್ದು. ಅಧ್ಯಕ್ಷರೇ, ಕಳೆದ 11 ವರ್ಷಗಳಲ್ಲಿ ಹಿಂದಿನ ಸರ್ಕಾರಗಳು ಏನು ಯೋಜನೆ ಮಾಡಿದ್ವೋ ಅವೆಲ್ಲವನ್ನು ಕೂಡ ಬುಡುಮೇಲೆ ಮಾಡಿರ್ತಕ್ಕಂಥದ್ದು ಯಾವುದಾಗಿದ್ರೆ ಅದು ಬಿಜೆಪಿ ಸರ್ಕಾರ. ಅಧ್ಯಕ್ಷರೇ, ಹಿಂದೆ ರೈತರು ಆಂದೋಲನದ ಮಾದರಿಯಲ್ಲಿ ಈ ದುಷ್ಟ ಕಾನೂನಿನ ವಿರುದ್ಧ ಭಾರತ ದೇಶಾದ್ಯಂತ ಕೂಡ ವಿರೋಧ ಮಾಡಿದ್ರೆ ಮಾತ್ರ ಈ ಬಿಜೆಪಿ ಬುದ್ಧಿ ಬರೋದು. ಅಧ್ಯಕ್ಷರೇ, ಇವರು ಮನೆಯಾಳರು. ಅಧ್ಯಕ್ಷರೇ, ಇವರು ಬಡವರ ಹೊಟ್ಟೆ ಹೊಡಿತಕ್ಕಂಥವರು ಬಿಜೆಪಿಯವರು. ಅಧ್ಯಕ್ಷರೇ, ಈಗಾಗಲೇ 30/12/25 ಈ ಕಾಯ್ದೆಯ ಸಂವಿಧಾನದ ಆರ್ಟಿಕಲ್ 258 ಮತ್ತು 280ಕ್ಕೆ ವಿರುದ್ಧವಾಗಿದೆ. ಅಧ್ಯಕ್ಷರೇ, ಯಾವ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ನಮ್ಮ ಸಂವಿಧಾನದ ಆರ್ಟಿಕಲ್ ಪ್ರಕಾರ ಕೂಲಿ ಹಕ್ಕನ್ನು ಕೊಟ್ಟರು, ಆ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಅಧ್ಯಕ್ಷರೇ ಈ ಬಿಜೆಪಿಯವರು. ಇವರಿಗೆ ಬಡವರ ಶಾಪ, ಕೂಲಿ ಕಾರ್ಮಿಕರ ಶಾಪ ತಟ್ಟೆ ಬಿಡೋದಿಲ್ಲ. ಅಧ್ಯಕ್ಷರೇ, ಇವರು ಪಾಪದ ಕೂಡ ತುಂಬ್ತಾ ಇದೆ. ಅಧ್ಯಕ್ಷರೇ, ಇನ್ನಷ್ಟು ಕೂಡ ಇವತ್ತು ಈ ಒಂದು ಗ್ರಾಮ ಪಂಚಾಯಿತಿಗಳು ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾರೆ. ಅಧ್ಯಕ್ಷರೇ, ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಮುಖಂಡರೇ ಆ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಚರಂಡಿ ಮಾಡ್ತಕ್ಕಂಥದ್ದು, ನಮ್ಮ ಬಸ್ ಸ್ಟ್ಯಾಂಡ್ ರಸ್ತೆ ಮಾಡ್ತಕ್ಕಂಥದ್ದು, ಬಸ್ ಸ್ಟ್ಯಾಂಡ್ ಕಾಂಪೌಂಡು, ಸ್ಕೂಲ್ ಕಾಂಪೌಂಡು, ಅಂಗನವಾಡಿ ಕಟ್ಟಡ, ಶೌಚಾಲಯ ಇವೆಲ್ಲವನ್ನು ಕೂಡ ಕೃಷಿ ಹೊಂಡಗಳು, ವಿಶೇಷವಾಗಿ ಕೃಷಿ ಹೊಂಡಗಳನ್ನು ಮಾಡಿ ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಕಲ್ಯಾಣಗಳ ಅಭಿವೃದ್ಧಿ ಮಾಡಿ ಆ ಮೂಲಕ ಬಡವರಿಗೆ ಸಹಾಯ ಮಾಡಿದ. ಅಧ್ಯಕ್ಷರೇ, ಇವತ್ತಿವರು ಹಿಟ್ಲರ್ಶಿಪ್ ಅನ್ನು ಮಾಡಿ ಆ ಬಡವರಿಗೆ ಸಿಗಬೇಕಾದ ಸೌಲಭ್ಯ ಕಿತ್ಕೊಂಡು ಇವತ್ತು ಈ ಒಂದು ಮನೆಹಾಳು ಕಾಯ್ದೆ ಈ ದೇಶವನ್ನ ಬಡವರನ್ನ ಹಗುವ ಹೊಡೆದ ಕಾಯ್ದೆ ಮಾಡತಕ್ಕಂಥವರು ಈ ಬಿಜೆಪಿ ದುರಾಳರು. ಅಧ್ಯಕ್ಷರೇ, ಇಷ್ಟೇ ಅಲ್ಲ ಅಧ್ಯಕ್ಷರೇ, ಈಗಾಗಲೇ ಇವರು ಇವತ್ತು ಹಿಂದೆ ಏನು ಈ ದೇಶದ ಅಧ್ಯಕ್ಷರೇ, ಇವತ್ತು ಉತ್ತಮವಾಗಿರ್ತಕ್ಕಂಥ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸರಾಸರಿ 1 ಕೋಟಿ ರೂಪಾಯಿಗಳು ಕೂಡ ಹೆಚ್ಚಿನ ಅನುದಾನವನ್ನು ಬಳಸಿಕೊಂಡು ದೇಶದಲ್ಲಿ ಕೋಟ್ಯಾಂತರ ಆಸ್ತಿಗಳನ್ನು ಸೃಜನೆ ಮಾಡಿ ಈ ದೇಶಕ್ಕೆ ಆಸ್ತಿಯನ್ನು ಮಾಡ್ತಾ ಇದ್ರು. ಅಧ್ಯಕ್ಷರೇ, ಅಂತ ಅವಕಾಶವನ್ನ ಇವತ್ತು ಈ ಮೋದಿಯವರು ಈ ಕಾಯ್ದೆ ಮಾಡೋದ ಮುಖಾಂತರ ಕಿತ್ಕೊಂಡಿದೆ. ಅಧ್ಯಕ್ಷರೇ, ದೇಶದಲ್ಲಿ ಬರಗಾಲದ ವರ್ಷದಲ್ಲಿ 24-25 ಇಸ್ವಿಯಲ್ಲಿ ಸುಮಾರು 19.28 ಕೋಟಿ ಜನ ನರೇಗಾ ಯೋಜನೆ ಕೆಲಸ ಮಾಡ್ತಾ ಇದ್ರು. ಅಧ್ಯಕ್ಷರೇ, ಇವತ್ತು ಅವರ ಜೀವನಕ್ಕೆ ಈ ದೇಶದಲ್ಲಿ 1.35 ಕೋಟಿ ಜನ ಈ ತಮ್ಮ ಬದುಕನ್ನ ಬೀದಿ ಪಾಲ್ ಮಾಡಿದವರು ಸನ್ಮಾನ್ಯ ನರೇಂದ್ರ ಮೋದಿಯವರು, ಈ ಬಿಜೆಪಿ ಮಹಾಶಯರು. ಅಧ್ಯಕ್ಷರೇ, ಪಾಪ ಇವ್ರಿಗೆಲ್ಲ ಕೂಡ ಬಡವರ ಬಗ್ಗೆ ಗೊತ್ತಿಲ್ಲ. ಇವರಿಗೆ ಈ RSS ದವರಿಗೆ ಬಡವರ ಗೊತ್ತೇ ಇಲ್ಲ. ಅವರಿಗೆ RSS ಬರೀ ಜೈಕಾರ ಹಾಕೋದ್ ಬಿಟ್ರೆ ಬಡವರ ಕಾರ್ಯಕ್ರಮಗಳು, ಬಡವರು ಸಹಾಯ ಮಾಡ್ತಕ್ಕಂಥದ್ದು ಇದ್ಯಾವುದು ಅವ್ರಿಗೆ ಗೊತ್ತಿಲ್ಲ. ಅಧ್ಯಕ್ಷರೇ, ಇವರು ಬರೀ ನಂಬ್ಕೊಂಡಿರೋದು ಅದಾನಿ ಅಂಬಾನಿ. ಅಧ್ಯಕ್ಷರೇ, ಇವ್ರಿಗೆ ಸಾವುಕಾರರೇ ಕಣ್ಣಿಗೆ ಕಾಣ್ತಾರೆ, ಬರೀ 5 ಸ್ಟಾರ್ ಜನ ಕಣ್ಣಿಗೆ ಕಾಣ್ತಾರೆ. ದಯಮಾಡಿ ಮೋದಿ ಸಾಹೇಬ್ರೆ, ಸಹೋದ್ಯೋಗ ಎಲ್ಲ ತಾವು ಹೇಳ್ತೀನಿ, ದಯಮಾಡಿ ಗ್ರಾಮೀಣ ಭಾಗದಲ್ಲಿ ಹೊಟ್ಟೆ ಪಾಡಿಗೋಸ್ಕರ ನಮ್ಮ ಸರ್ಕಾರ ಕೊಡದ ಫ್ರೀ ಅಕ್ಕಿ ತಿಂದು ಕಷ್ಟಪಡ್ತಕ್ಕಂಥ ಬಡವ್ರ ಬಗ್ಗೆ ಕೂಡ ಕರಿಕರ ಬೇಕಲ್ಲ. ಅಧ್ಯಕ್ಷರೇ, ಇವರಿಗೆ ಮನುಷ್ಯತ್ವರೇ ಇಲ್ವಾ? ಮಾನವೀಯತೆ ಇಲ್ವಾ ಇವರಿಗೆ? ಇವತ್ತು ಈ ಕಾನೂನಿನ ಬದಲಾವಣೆ ಮಾಡಿದ್ದು ಯಾವ ಪುರುಷಾರ್ಥಕ್ಕೆ? ಅಧ್ಯಕ್ಷರೇ, ಯಾವ ಪುರುಷಾರ್ಥಕ್ಕೆ ಮಾಡಿದ್ರಿ ನೀವು? ಇವತ್ತು ಬಡವರು ಏನು 20 ವರ್ಷ ಬದುಕಿಲ್ವಾ? 20 ವರ್ಷಗಳ ಜೀವನ ಮಾಡಿಲ್ವಾ? ಬಡ ಉದ್ಧಾರ ಆಗಿಲ್ವಾ? ಗ್ರಾಮ ಉದ್ಧಾರ ಆಗಿಲ್ವಾ? ಇವೆಲ್ಲವೂ ಆಗಿದ್ದಾವೆ. ಅಧ್ಯಕ್ಷರೇ, ಬರೀ ನೀವು ಅದರಲ್ಲಿ ವಿಕಸಿತ ಭಾರತ ಅಂತ ಹೇಳಿ ಅದರ ಶಾರ್ಟ್ನಲ್ಲಿ
ಜಿ ರಾಮ್ ಜಿ ಅಂದ್ರೆ ನಿಮ್ಗೆ ಎಲ್ಲೋದ್ರೂ ರಾಮನೇ ಕಾಣಿಸ್ಬೇಕು. ನಿಮಗೆ ಬರೀ ಚುನಾವಣಾ ಸಂದರ್ಭಗಳಲ್ಲಿ ಮಾತ್ರ ರಾಮ ಕಾಣಿಸ್ತಾನೆ, ನಮಗೆ ಸಿದ್ದರಾಮಯ್ಯ ಸದಾ ಕಾಣಿಸ್ತಾನೆ. ಈ ದೇಶದಲ್ಲಿ ಹಿಂದೆ ಅಯೋಧ್ಯೆ ರಾಮ ಆಗ್ಬೋದು, ಸೀತಾರಾಮ ಆಗ್ಬೋದು, ಇವರೆಲ್ಲ ಕೂಡ ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಇವ್ರಿಗೆ ಗೌರವಿಸ್ತಾರೆ. ಇವರು RSS ಬಿಜೆಪಿ ಅವರು ಚುನಾವಣೆಗೆ ಮಾತ್ರ ರಾಮನ್ ತರೋದು. ಇದು ಅವ್ರ ಕೆಟ್ಟ ಚಾಳಿ. ಅಧ್ಯಕ್ಷರೇ ನನಗನ್ನಿಸ್ತದೆ ಹಿಂದೆ ಇವರು ಇದರಲ್ಲಿ APMCಯಲ್ಲಿ ಕಾಯ್ದೆ ತಗೊಂಡ್ಬಂದಾಗ ಇಡೀ ಭಾರತ ದೇಶದಲ್ಲಿ ಹೋರಾಟ ಮಾಡಿದ್ರು ಅಧ್ಯಕ್ಷರೇ. ಅವತ್ತಿ ಬಿಜೆಪಿ ಅವರು ಆ ಕಾಯ್ದೆನ ವಾಪಸ್ ತಗೊಂಡ್ರು. ಇವತ್ತು ಹೇಳಿದೆ ಅಧ್ಯಕ್ಷರೇ, ಅದೇ ರೀತಿ ರೈತರ ಆಂದೋಲನ ಮಾಡಬೇಕು. ಪ್ರತಿ ಪಂಚಾಯಿತಿಯಲ್ಲಿ, ಪ್ರತಿ ಹೋಬಳಿಯಲ್ಲಿ, ಪ್ರತಿ ತಾಲೂಕಲ್ಲಿ ಕೂಡ ಈ ಬಡವರ ಬದುಕನ್ನ ಕಿತ್ಕೊಂಡಿರ್ತಕ್ಕಂಥ ಬಿಜೆಪಿ ವಿರುದ್ಧ ಆಂದೋಲನ ಆಗ್ಬೇಕು ಅಧ್ಯಕ್ಷರೇ. ಅವತ್ತೇನೆ ಇವತ್ತು ಕಾಯ್ದೆಯನ್ನು ವಾಪಸ್ ತಗೊಳ್ತಾರೆ ಅಧ್ಯಕ್ಷರೇ. ಅಷ್ಟೇ ಅಧ್ಯಕ್ಷರೇ, ಇವತ್ತು ಆದಷ್ಟು ಬೇಗ ಫಿನಿಶ್ ಅಧ್ಯಕ್ಷರೇ. ಸರ್ವಾಧಿಕ ಧೋರಣೆ ಮೋದಿ ಹಿಟ್ಲರ್ ಅವರ ಸಾಬೆ ನೀವು ಧಿಕ್ಕಾರ ಭಯ ಪಡದಾರಿ. ನಾವೆಲ್ಲ ಅಲ್ಲಿಂದ ಬಂದವರು, ಧಿಕ್ಕಾರಗಳು ಭಯ ಪಡಲ್ಲ, ಜಗ್ಗಲ್ಲ. ನಾವೆಲ್ಲ ಅಲ್ಲಿಂದ ಬಂದಿರೋರು, ಯಾವುದಕ್ಕೂ ಜಗ್ಗದಿಲ್ಲ. ನಾವು ಹಳ್ಳಿಯಿಂದ ಬೆಳೆದಂತ ಕೂಲಿ ಪರ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು. ನಿಮ್ಮ ಧಿಕ್ಕಾರಗಳಿಗೆ ಜಗ್ಗೋದೇ ಇಲ್ಲ ಬಿಡಿ. ಆಮೇಲೆ ಅಧ್ಯಕ್ಷರೇ, ಇವತ್ತು ವೋಟ್ ಚೋರಿ ಮಾಡುತ್ತ ಮುಖಾಂತರ ಉತ್ತಕ್ಕೆ ಬಂದು ಇವತ್ತು ಅಧ್ಯಕ್ಷರೇ ವೋಟ್ ಚೋರಿ ಮಾಡಿ ಆ ಫೇಕ್ ಐಡಿಗಳು ಮಾಡಿ ಅಧಿಕಾರಕ್ಕೆ ಬಂದಂತ ಮಹಾನುಭಾವರು ಬಿಜೆಪಿ ಅವರು. ಇವರು ಇವತ್ತು ನಮ್ಮ ಬುದ್ಧಿ ಹೇಳಕ್ ಬರ್ತಾರೆ ಅಧ್ಯಕ್ಷರೇ. ಮುಗ್ಧ ಆದಿವಾಸಿಗಳು ವಾಸ ಮಾಡ್ತಕ್ಕಂಥ ಮಧ್ಯ ಭಾರತ ಕಾಡುಗಳನ್ನು ಧ್ವಂಸ ಮಾಡಿ ಅದನ್ನ ಗಣಿಗಾರಿಕೆ ಮಾಡಲು ಅದಾನಿ ಅಂಬಾನಿಯವರಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ವಹಿಸಿಕೊಂಡು ಯಾರು ಹೊಟ್ಟಿದ್ದಾರೆ? ನಿಮ್ಮ ಬಿಜೆಪಿಯವರು, ನಿಮ್ಮ ನರೇಂದ್ರ ಮೋದಿಯವರು. ನಾವು ಹಿಂದೆ ದೇವರಾಜನ ಕಾಲದಲ್ಲಿ, ಸಿದ್ದರಾಮಯ್ಯ ಕಾಲದಲ್ಲಿ ಉಳುವವರಿಗೆ ಭೂಮಿಯನ್ನು ಕೊಟ್ಟಿದ್ದೇವೆ. ಯಾರು ಬಡವ ಜಮೀನು ಉಳ್ತಾ ಇತ್ತು ಅವನ ಅಕ್ಕ ಹೊಡಿತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಬಿಜೆಪಿ ಸರ್ಕಾರ ಅಲ್ಲ ಬಂಧುಗಳೇ. ಮತ್ತು ಇವತ್ತು ಅನಿವಾರ್ಯವಾಗಿ ಈ ಸಂವಿಧಾನ ವ್ಯಾಪ್ತಿಯಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದೀವಿ ಅಧ್ಯಕ್ಷರೇ. RSS ಮತ್ತು ಬಿಜೆಪಿ ಸೇರಿ ಏಕಕಾಲದಲ್ಲಿ 53ರಷ್ಟಿರುವ ಮಹಿಳಾ ನರೇಗಾ ಕೂಲಿ ಕಾರ್ಮಿಕರು ಅಧ್ಯಕ್ಷರೇ, ಕೂಲಿ ಮಾಡ್ತದಲ್ಲಿ 53% ಮಹಿಳೆಯರು. ಆ ಮಹಿಳೆಯರು 28% ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು. ಸುಮಾರು 5 ಲಕ್ಷ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅವರು ಈ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡಿ ತಮ್ಮ ಜೀವನವನ್ನು ನಡೆಸೋದಕ್ಕೆ ಅವರ ಜೀವನ ಕೊಳ್ಳಿ ಇಟ್ಟು ಈ ಕಾಯ್ದೆಯನ್ನು ಇವತ್ತು ಬಿಜೆಪಿ ತಗೊಂಡ್ಬಂದಿದ್ದಾರೆ. ಇದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಈ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಅಧ್ಯಕ್ಷರೇ, ಹಿಂದೆ ಪ್ರತಿ ವರ್ಷ ಕೂಡ 100 ದಿನಗಳು ಅಂತ ಸೃಷ್ಟಿ ಮಾಡಿದ ಅಧ್ಯಕ್ಷರೇ. ಆ 100 ದಿನಗಳು ಸೃಷ್ಟಿ ಮಾಡಿ ಆ ಗ್ರಾಮದಲ್ಲಿ ಯಾರು ಕೆಲಸ ಮಾಡಿ ಇಚ್ಛೆ ಪಡ್ತಾನೋ ಅವನಿಗೆ ಫಾರ್ಮ್ 6 ತಗೊಂಡು ಅವನಿಗೆ ಕೆಲಸ ಮಾಡಲಿಕ್ಕೆ ಸ್ವತಂತ್ರವನ್ನು ಕೊಡ್ತಾ ಇದ್ವಿ ಅಧ್ಯಕ್ಷರೇ. ಆದರೆ ಆ ಗ್ರಾಮದಲ್ಲಿ ಯಾವ ಕೆಲಸ ಆಗಬೇಕು ಅಂತೇಳಿ ಆ ಗ್ರಾಮ ಪಂಚಾಯತ್ ಸದಸ್ಯ ಅಲ್ಲಿ ಮುಖಂಡರು ತೀರ್ಮಾನ ಮಾಡಿ ಆ ಗ್ರಾಮದಲ್ಲಿ ಚರಂಡಿ ಹಾಕಬೇಕಾ, ಮತ್ತೆ ಒಂದು ಕೊಳವೆ ನೀರಿನ ವ್ಯವಸ್ಥೆ ಮಾಡಬೇಕಾ, ಸಿಮೆಂಟ್ ರಸ್ತೆ ಹಾಕಬೇಕಾ, ಮಶಾಡಕ್ಕೆ ರಸ್ತೆ ಮಾಡಬೇಕಾ, ಒಂದು ಸ್ಕೂಲ್ ಕಾಂಪೌಂಡ್ ಹಾಕಬೇಕಾ, ಇವೆಲ್ಲವನ್ನು ಕೂಡ ಅವರೇ ನಿರ್ಧಾರ ತಗೊಂಡು ಕೆಲಸ ಮಾಡುವಂತ ಅಧಿಕಾರ ಇದ್ದು ಅಧ್ಯಕ್ಷರೇ. ಇವರು ಬದಲಾವಣೆ ಮಾಡಿ ಇವತ್ತು ಈ ಕಾಯ್ದೆಯ ಸೆಕ್ಷನ್ 5(1) ಪ್ರಕಾರ ಕೇಂದ್ರ ಸರ್ಕಾರ ತಾನು ನೋಟಿಫೈ ಮಾಡಿ ಬಡ್ಜೆಟ್ ಹಿಡಿದ್ರೆ ಮಾತ್ರ ಇದು ಜಾರಿ ಆಗುತ್ತೆ ಅಧ್ಯಕ್ಷರೇ. ಅವ್ರ ಬಡ್ಜೆಟ್ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಕೂಲಿನೂ ಇಲ್ಲ, ಊಟನೂ ಇಲ್ಲ, ಕಾಳು ಇಲ್ಲ. ಇವ್ರು ನಂಬ್ಕೊಂಡು ಜಪ ಮಾಡ್ತಾ ಬರೀ ತಣ್ಣೀರು ಕುಡಿದು ಕಾಳು ಮಲ್ಕೋಬೇಕು ಅಧ್ಯಕ್ಷರೇ. ಹಿಂದೆ ಭಾರತ ಪ್ರತಿ ಗ್ರಾಮವೂ ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇತ್ತು.
ಹೇಗೆ ಅಧ್ಯಕ್ಷರೇ, ಪ್ರತಿ ಗ್ರಾಮಕ್ಕೂ ಕೂಡ ನಾವು ಸರ್ಕಾರದಿಂದ ಕೂಡ ಪ್ರತ್ಯೇಕ ಅನುದಾನ ಕೊಡ್ಲಿಕ್ಕೆ ಆಗೋದಿಲ್ಲ. ಹಂತಗಳಲ್ಲಿ ಈ ಪ್ರತಿ ಗ್ರಾಮದಲ್ಲೂ ಕೂಡ ಈ ಗ್ರಾಮಗಳಲ್ಲಿ ಗಾಂಧಿ ಕಟ್ಟದ ಕನಸನ್ನ ನನಸು ಮಾಡತಕ್ಕಂಥ ಕೆಲಸಗಳು ಆಗ್ತಾ ಇದ್ವು ಅಧ್ಯಕ್ಷರೇ. ಇವರು ಮಾರ್ಪಾಡು ಮಾಡಿದ ಮೇಲೆ ಇವತ್ತೇನು ಕೇಂದ್ರ ಸರ್ಕಾರ ಯಾವ ಅನುಸೂಚಿತ ಪಟ್ಟಂತಹ ಗ್ರಾಮಗಳಲ್ಲಿ ಮಾತ್ರ ತಗೋಬೇಕು ಅಧ್ಯಕ್ಷರೇ. ಅಂದ್ರೆ ಸೆಂಟ್ರಲ್ ಆರ್ಡರ್ ಮಾಡಬೇಕು, ಈ ಗ್ರಾಮದಲ್ಲಿ ಮಾತ್ರ ಕೆಲಸ ಮಾಡಿ ಊಟ ಮಾಡಿ ಅಂತ. ಒಳ್ಳೆ ಗ್ರಾಮದಲ್ಲೆಲ್ಲರೂ ಕೂಡ ಅವ್ರು ನೋಡ್ಕೊಂಡು ಸುಮ್ಮನೆ ಮಲ್ಕೋಬೇಕು ಅಧ್ಯಕ್ಷರೇ. ಇದಾ ನಿಮ್ಮ ಕಾನೂನು? ನಿಮ್ಗೇನು ಒಳ್ಳೇದಾಗುತ್ತೆ ಈ ಕಾನೂನು ಮಾಡಿದ್ರೆ? ನೀವು ಅಲ್ಲ, ಎಲ್ಲ ಸ್ವತಂತ್ರ ಇರ್ತಕ್ಕಂಥ ಭಾರತ ದೇಶದಲ್ಲಿ ನೀವು ಡೆಲ್ಲಿಯಲ್ಲಿ ಕೂತ್ಕೊಂಡು ಇಂಥ ಕಡೆ ಕೆಲಸ ಮಾಡಿ ಅಂದ್ರೆ ಅಲ್ಲೇ ಮಾಡ್ಬೇಕಾ ಅಧ್ಯಕ್ಷರೇ? ಇದೇನು ಮನುಷ್ಯತ್ವದ ಕಾನೂನ ಇದು ಅಧ್ಯಕ್ಷರೇ? ಇಷ್ಟೇ ಅಧ್ಯಕ್ಷರೇ. ಆಮೇಲೆ ನಮ್ಮ ಸರ್ಕಾರ ಇದ್ದಾಗ ವರ್ಷದ ಪ್ರತಿ ಸಂದರ್ಭದಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತು. ವರ್ಷದ ಯಾವತ್ತು ಕೆಲಸ ಬೇಕೋ ಅವತ್ತೆಲ್ಲ ಕೆಲಸ ಅವಕಾಶ ಇತ್ತು. ಆದ್ರೆ ಹೊಸ ಕಾಯ್ದೆ ಅಧ್ಯಕ್ಷರೇ, ಕೃಷಿ ಚಟುವಟಿಕೆ ಕಾಲದಲ್ಲಿ ಮಾತ್ರ ಮಾಡ್ಬೇಕಂತೆ, ಮಳೆ ಬಿದ್ರೆ ಮಾತ್ರ ಮಾಡ್ಬೇಕಂತೆ. ಮಳೆ ಬೀಳದ ಮಟ್ಟಿಗೆ ಏನ್ ನಿನ್ಬೇಕು ನಾವು? ನಾವು ಬಿಜೆಪಿ ರೀತಿ RSS ರೀತಿ ಸಾಹುಕಾರ ಯಾರು ಅಲ್ಲ ಅಧ್ಯಕ್ಷರೇ. ನಮ್ಮ ಹೋರಾಟ, ಕಾಂಗ್ರೆಸ್ ಹೋರಾಟ ಬಡವರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಅಧ್ಯಕ್ಷರೇ. ಅದು ಅವ್ರಿಗೆ ಅರ್ಥ ಆಗಲ್ವ ಅಧ್ಯಕ್ಷರೇ? ಅವ್ರಿಗೆ ಈಗ ಧರಣಿ ಮಾಡ್ತಿರಲ್ಲ, ನ್ಯಾಯನ ಧರ್ಮನ ಮಿಸ್ತಾರ ಬಿಟ್ಟದಿಲ್ಲ. ಗ್ರಾಮಗಳಲ್ಲಿ ನಿಮ್ಮನ್ನು ಓಡಿಸಿ ಹೊಡಿತಾರೆ. ಬಡವರು ಕೂಲಿ ಕಾರ್ಮಿಕರು ಬಡವರು, ನೀವು ಯಾರು ಅಕ್ಕ ಕಿತ್ಕೊಂಡಿದ್ದೀರೋ, ಯಾರು ಹೊಟ್ಟೆ ಹೊಡಿತಾ ಇದ್ದೀರೋ ಅವರು ನಿಮ್ಮನ್ನು ಹೊಡಿತಾರೆ ಅಧ್ಯಕ್ಷರೇ. ಇಷ್ಟೇ ಅಲ್ಲ ಅಧ್ಯಕ್ಷರೇ, ಹಿಂದೆ ನಾವು ಕೂಲಿಯನ್ನ ಬೆಲೆ ಏರಿಕೆಗೆ ನಾವು ಅನುಗುಣವಾಗಿ ಮಾಡ್ತಾ ಇದ್ವಿ ಅಧ್ಯಕ್ಷರೇ. ಈ ಸರ್ಕಾರ ಏನ್ ಮಾಡಿದೆ ಅಧ್ಯಕ್ಷರೇ, ಇವತ್ತು ಕೂಲಿ ಖಾತರಿನೇ ಇಲ್ಲ, ಕೊಡ್ತಾರೆ ಗ್ಯಾರಂಟಿ ಇಲ್ಲ. ಇವ್ರ ಭಿಕ್ಷೆ ಕೊಟ್ಟ ಕೂಲಿ ಹೋಗ್ಬೇಕು, ಸುಮ್ಮನೆ ಇರಬೇಕು. ಸುಮ್ಮನೆ ಇರಂಗಿಲ್ಲ, ಇವ್ರು ಸುಮ್ಮನೆ ಕರೀತಾರೆ, ಬೀದಿಗೆ ಬನ್ನಿ ಜೈ ಶ್ರೀರಾಮ್ ಬನ್ನಣ್ಣ ಅಂತ. ಅದಕ್ಕೆ ಹೋಗ್ಬಿಟ್ಟು ಮಾಡ್ಕೊಡ್ಬೇಕು ಇವರು. ಸ್ವಾಮಿ ಶ್ರೀರಾಮ್ ಆಸ್ತಿ ಎಲ್ಲ ಬಿಡ್ರಿ, ಎಲ್ಲ ಮಾಡ್ಬಿಟ್ರು ನಾವು ಅಧ್ಯಕ್ಷರೇ. ಇದರೊಟ್ಟಿಗೆ ಹಿಂದೆ ನಮ್ಮಲ್ಲಿ ಏನು ಹಣ ನಾವು GST ಕಟ್ತೀವಿ, ಈ GST ಕಟ್ಟದಿಂದ ಇಡೀ ಬಂಧನ ಯೋಜನೆಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಹಣವನ್ನು ಕೊಡ್ತಾ ಇದೆ ಅಧ್ಯಕ್ಷರೇ. ಇವತ್ತೇನು ಮಾಡಿದ್ದಾರೆ ಇವರು? 60% ಗೌರ್ಮೆಂಟ್ ಕೊಟ್ಟು 40% ನಮ್ಮ ಸರ್ಕಾರ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಇದು ಕೂಡ ಮರಣ ಶಾಸನ. ಕರ್ನಾಟಕ ಜನತೆಗೆ ಬಿಜೆಪಿಯವರ ಮೋದಿಯವರು ಮಾಡತಕ್ಕಂಥ ಮರಣ ಶಾಸನ ಅಧ್ಯಕ್ಷರೇ. ಇವತ್ತು 4.5 ಲಕ್ಷ ತೆರಿಗೆಯನ್ನು ನೀವು ವಸೂಲು ಮಾಡಿ ನಾನು ಕೊಡ್ತಕ್ಕಂಥ ನೀವು ಬರೀ ಬಿಡಿಕಾಸು ಅಧ್ಯಕ್ಷರೇ. ಜೊತೆಗೆ ಅಧ್ಯಕ್ಷರೇ, ಹಿಂದೆ ಮನ್ರೇಗಾ ಯೋಜನೆಯಲ್ಲಿ ಸ್ಥಳೀಯವಾಗಿ 2 ನಿಮಿಷ ಮನ್ರೇಗಾ ಯೋಜನೆಯಲ್ಲಿ ಸ್ಥಳೀಯವಾಗಿ ಆಸ್ತಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ಅದೇ ಅಧ್ಯಕ್ಷ ಅಂದ್ರೆ ಅಂಗನವಾಡಿ ಕಟ್ಟಡ ಕಟ್ತಾ ಇದ್ದದ್ದು, ಪಂಚಾಯತಿ ಕಟ್ಟಡಗಳು, ಪಂಚಾಯತಿ ಬಿಲ್ಡಿಂಗ್ ಕಟ್ತಾ ಇದ್ವಿ, ದಿಸ್ ಇಸ್ ಗೌರ್ಮೆಂಟ್ ಅಸೆಟ್ಸ್. ಸ್ಕೂಲ್ ಬಿಲ್ಡಿಂಗ್ ಕಟ್ತಾ ಇದ್ವಿ, ದಿಸ್ ಇಸ್ ಆಲ್ಸೋ ಗೌರ್ಮೆಂಟ್ ಅಸೆಟ್. ಅಂಡ್ ಆಲ್ಸೋ ಜೊತೆಗೆ ಅಧ್ಯಕ್ಷರೇ, ಆ ಏನೇನು ಸರ್ಕಾರಿ ಶಾಲೆಗಳ ಜೊತೆಗೆ ಅಂಗನವಾಡಿಗಳು, ಸರ್ಕಾರಿ ಶಾಲೆಗಳು ಕಣ ಮಾಡ್ತಕ್ಕದ್ದು ಇವೆಲ್ಲವೂ ಕೂಡ ಮಾಡಿದ್ದಾದ್ಮೇಲೆ ಇದು ಸಾರ್ವಜನಿಕ ಸತ್ತು ಸರ್ಕಾರಿ ಆಸ್ತಿ ಆಗ್ತದೆ ಅಧ್ಯಕ್ಷರೇ. ಇವತ್ತು ನಿಮ್ಮ ಕಾನೂನು ತಗೊಂಬಂದು ಅಧ್ಯಕ್ಷರೇ, ಇವತ್ತು ಕೂಲಿಯವರು ಸಣ್ಣ ಪುಟ್ಟ ಮನೆಗಳಲ್ಲಿ ಜೀವನ ಮಾಡೋಕ್ಕಾಗದೆ ಈ ಹೊಸ ಕಾಯ್ದೆ ಅಧ್ಯಕ್ಷರೇ, PM ಗತಿಶಕ್ತಿ ಯೋಜನೆಯಲ್ಲಿ ದೊಡ್ಡ ಕಾಮಗಾರಿಗಳನ್ನ ಮುಖಾಂತರ ಸ್ಥಳೀಯವಾಗಿ ಪಂಚಾಯಿತಿಗಳು ಕಾರ್ಮಿಕರನ್ನು ಪೂರೈಕೆ ಮಾಡುವ ಏಜೆಂಟ್ ಅಂತ ಕೆಲಸ ಮಾಡಬೇಕು ಅಧ್ಯಕ್ಷರೇ. ಇದರಿಂದ ಸಣ್ಣ ಪುಟ್ಟ ಮನೆ ಕಟ್ಟಿಕೊಳ್ಳುವುದು, ಸಣ್ಣ ಪುಟ್ಟ ರೈತರು ಕೂಡ ಇವತ್ತು ಈ ಯೋಜನೆಯಲ್ಲಿ ಜೀವನ ಮಾಡಕ್ಕೆ ಆಗ್ತಾ ಇಲ್ಲ ಅಧ್ಯಕ್ಷರೇ. ಸಂವಿಧಾನದ
73ನೇ ತಿದ್ದುಪಡಿ ಪ್ರಕಾರ ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಅಧಿಕಾರಗಳಿದ್ದವು ಅಧ್ಯಕ್ಷರೇ. ಇವತ್ತು ಬಿಜೆಪಿಯವರು ಹೊಸ ಕಾಯ್ದೆ ಮುಖಾಂತರ ಈ ಎಲ್ಲ ಅಧಿಕಾರಗಳನ್ನು ಕಿತ್ಕೊಂಡು ಆ ಪಂಚಾಯತಿ ಮೆಂಬರ್ಗಳನ್ನ ಗ್ರಾಮದವರನ್ನ ದೆಹಲಿಗೆ ಮಾತ್ರ ಕೊಡುವಂತ ಅಧಿಕಾರ ಇಟ್ಕೊಂಡು ಇವತ್ತು ದೆಹಲಿಯಿಂದ ಅಧಿಕಾರ ಚಲಾವಣೆ ಮಾಡಿ ಇಡೀ ಬಡವರನ್ನ ಈ ಒಂದು ದುಷ್ಟಕ್ಕೂ ತಳ್ಳುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಧ್ಯಕ್ಷರೇ. ಈ ಮನುಸ್ಮೃತಿಯ ಮಹಿಳೆಯರು, ದಲಿತರು ಹಾಗೂ ಶೂದ್ರ ಕೈಯಲ್ಲಿ ಶೂದ್ರ ಹಣ ತಗೋಬಾರ್ದು ಅಂತ ಹೇಳಿ ಇವತ್ತು ಈ ಬಿಜೆಪಿಯವರು ಸಂಪೂರ್ಣವಾಗಿ ಎಲ್ಲ ನಮ್ಮ ಸೇವಕರಾಗಿರಬೇಕು ಅಂತ ಹೇಳಿ ಈ ಕಾಯ್ದೆ ರಚಿಸಿದ್ದಾರೆ ಅಧ್ಯಕ್ಷರೇ. ಇವತ್ತು ಈ ಮಾಧ್ಯಮಗಳು ಈ ಹೊಸ ಕಾಯ್ದೆ ಹಳೆ ಕಾಯ್ದೆ ನಡುವೆ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಜನರಿಗೆ ತಿಳಿಸಬೇಕು ಅಧ್ಯಕ್ಷರೇ. ಆವಾಗಲೇ ಮಾತ್ರ ಜನರಿಗೆ ಅರ್ಥ ಆಗುತ್ತೆ ಅಧ್ಯಕ್ಷರೇ. ಇವತ್ತು ಮನ್ರೇಗಾ ಹೇಗೆ ಜನಪರವಾಗಿತ್ತು, ಮೋದಿಯವರ ವಿಬಿಜಿ ರಾಮ್ಜಿ ಕಾಯ್ದೆ ಹೇಗೆ ಜನವಿರೋಧಿ ಆಗಿದೆ ಅಂತ ಹೇಳಿ ತಾವೆಲ್ಲ ಕೂಡ ಅಧ್ಯಕ್ಷರೇ ಒಂದು ಮಾತು ಹೇಳ್ತೀನಿ. ಇವತ್ತು ನಾನು ಈ ಬಿಜೆಪಿ ತರತಕ್ಕಂಥ ಈ ಕಾನೂನನ್ನ ಇದು ಜನರ ಮಾರಕ ಕಾಯ್ದೆ, ಬಡವರ ಹೊಟ್ಟೆ ಬೆಳೆತಕ್ಕಂಥ ಕಾಯ್ದೆ, ಕೂಲಿ ಕಾರ್ಮಿಕರು, ಬಡವರು, ದಲಿತರು, ಹಿಂದುಳಿದವರ ಹೊಟ್ಟೆ ಬೆಳೆತಕ್ಕಂಥ ಈ ಮೋದಿಗೆ ಧಿಕ್ಕಾರವನ್ನು ಹೇಳ್ತಾ ಈ ಬಿಜೆಪಿ ಸರ್ಕಾರದ ಕಾನೂನನ್ನ ವಿರೋಧ ಮಾಡಿ ಇವತ್ತೇನು ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಈ ಯೋಜನೆ ವಿರೋಧ ಮಾಡಿ ಇವತ್ತು ಅಜಿದರೆ ಅದನ್ನು ಬೆಂಬಲಿಸ್ತಾ ಈ ಮನ್ರೇಗಾ ಕಾಯ್ದೆಯನ್ನು ಬೆಂಬಲಿಸ್ತಾ ವಿಜಿ ರಾಮ್ಜಿ ಕಾಯ್ದೆ ವಿರೋಧಿಸಿ ಅವರಿಗೆ ಧಿಕ್ಕಾರವನ್ನು ಹೇಳ್ತೀವಿ ಅಧ್ಯಕ್ಷರೇ. ದಯಮಾಡಿ ಇದಕ್ಕೆ ನಮ್ಮ ಮನ್ರೇಗಾಗೆ ಬೆಂಬಲ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ವಂದಿಸಿ ನಮಗಿಸ್ತಾ ಇದ್ದೆ. ಜೈ ಭಾರತ್, ಜೈ ಸಂವಿಧಾನ್. ಈಗ ರಾಯರೆಡ್ಡಿ ಅವರೇ, ತಾವು ಒಂದು 5 ನಿಮಿಷ ರೂಪಗಳ ರಿಜ್ವಾನ್ ಮಾತಾಡ್ತಾರೆ. ಐ ಆಮ್ ನಾಟ್ ವೆಲ್, ಫೀಲಿಂಗ್ ವೆಲ್. 10 ನಿಮಿಷದಲ್ಲಿ ಮುಗಿಸ್ತೇನೆ ನಾನು. ಐ ಆಮ್ ನಾಟ್ ವೆಲ್, ಯು ಕ್ಯಾನ್ ಮೇಕ್ ಔಟ್ ಮೈ ಫೇಸ್. ಅದಕ್ಕೆ ಐ ಆಮ್ ನಾಟ್ ವೆಲ್. ರಿಜ್ವಾನ್, ಈಗ ರಾಯರೆಡ್ಡಿ ಅವರೇ